ಹಿಂಗೆ ನೀನು ಎದ್ವರಗಂತಿಲ್ಲ ಯಾವ ದರ್ಪದಿಂದ ಬರಬಾರದಂತಂದು ಎಲ್ಲ ಬಾಗಿಲು ಚಿಕ್ಕು ಇವೆ. ದೊಡ್ಡ ಬಾಗಿಲ ಇದ್ದ ದೇವಸ್ಥಾನವನ್ನು ಬರೆದಿರ್ತಾರೆ. ಏನ್ ಬರೆದಿರ್ತಾರೆ ಅಂದ್ರೆ ದೊಡ್ಡ ಬಾಗಿಲು ಇರ್ತಾರೆ, ಎಲ್ಲರೂ ಎದಿಬಿಷನ್ ಬರ್ತಿರ್ತಾರೆ. ಅಲ್ಲಿ ಬರೆದಿರ್ತಾರೆ ಅವರು, ನಿಮ್ಮ ಪದವಿ ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಟ್ಟು ಬನ್ನಿ ಅಂತ ಬರೆದಿರ್ತಾರೆ. ಇಲ್ಲಿ ಬರೆಯೋದು ಬೇಕಾಗಿಲ್ಲ, ನೆಲ ಬಿಟ್ಟು ಬಿಕ್ಕೊಂಬರ್ಬೇಕು. ಬರೆದಿರ್ತಾರೆ, ಇಲ್ಲಿ ನಡ್ಕೊಳ್ಬೇಕು. ಇಲ್ಲಿ ಪ್ರಾಕ್ಟಿಕಲ್ ಐತಿ, ಸುಮ್ಮನೆ ಬರೆದಿರ್ತಾರೆ. ಏನ್ ಇಲ್ಲಿ ಹಿಂಗ ಬಗ್ಗೆ ಬಂದಿ ಅಂತಂದ್ರೆ ಹಿಂಗ ಎದ್ದಿ ಅಂತ ಹೇಳಿದ್ರೆ ಸೀದಾ ಒಂದು ಫ್ಯಾಮಿಲಿ ಫಸ್ಟ್ ಕಂಡು ಬಿಡುತ್ತೆ ನಿನಗೆ. ಹೌದ್ರಿ, ಪಾರ್ವತಿ, ಪರಮೇಶ್ವರ, ಷಣ್ಮುಖ, ವಿಘ್ನೇಶ್ವರ, ಅವ್ರು 4 ಮಂದಿ ಒಂದೇ ಸತಿಗೆ ಎಲ್ಲೇ ದರ್ಶನ ಕೊಟ್ಬಿಡ್ತಾರೆ. ಆಮೇಲೆ ಇವೆಲ್ಲ ಮತ್ತೆ ಉಳಿದ ಈಶ್ವರಗಳ ದರ್ಶನದಲ್ಲಿ ಅಲ್ಲೇ ನಿಮಗೆ ನಾಗರ ತೋರಣ ಇದೆ ಹಿಂದೆ. ನೀವು ಎದ್ದಿದ್ದ ಹಿಂದೆ ನಾಗರ ತೋರಣ ಬೆಲ್ಲಿಂದೇ ಇರುತ್ತೆ. ಆ ನಾಗರ ತೋರಣ ಹೆಂಗಿದೆಯಲ್ಲ, ಇಲ್ಲಿ ರೈಟ್ ಸೈಡ್ನಾಗ ಇಲ್ಲಿ ಭೀಮಸೇನ ಚಿತ್ರ ಇದೆ, ಗದ ಹಿಡಿದಿದ್ದಾನೆ. ಈ ಕಡೆ ಕಾಮಧೇನು ಇದೆ, ಕಾಮಧೇನು ಹಿಂಗ್ ಕೈ ಮಾಡಿದೆ, ಹಿಂಗೆ ಕಾಲು ನಿಂತಿದೆ ಒಂದು ಕಾಲು. ಇಲ್ಲಿ 3 ಲೈನ್ ಲಿಂಗ ಇದಾವೆ, 1 ಲೈನ್ 8 ಈಶ್ವರ ಇದಾವೆ. ಒಟ್ಟು ಟೋಟಲ್ 24 ಈಶ್ವರ ಇದಾವೆ. 1 ಲೈನ್ 8 ಈಶ್ವರ, 3 ಲೈನ್ ಇದಾವೆ. ಈ ಮಹಾಭಾರತ ಹೇಳುತ್ತೆ ಅದು, ಈ ಕುಂತಾದೇವಿ ಗಜಗೌರಿತ ಮಾಡ್ಬೇಕಾಗಿರುತ್ತೆ, ಗಾಂಧಾರಿ ಗಜಗೌರಿತ ಮಾಡಿರ್ತಾಳೆ. ಅವರಿಬ್ಬರ ಅಕ್ಕ ತಂಗಿಯರು. ಕುಂತಾದೇವಿನ ಆಕೆ ಕರೆದಿರಂಗಿಲ್ಲ, ಆಕೆ ಮಣ್ಣಿನ ಗೌರಿ ಮಾಡಿ, ಮಣ್ಣಿನ ಆನೆ ಮಾಡಿ, ಪೂಜೆ ಮಾಡಿ, ಎಲ್ಲ ಸುಮಂಗಲಿಯರಿಗೆ ಬಾಗಿನ ತುಂಬಿ ಊಟ ಮಾಡಿಸಿ ಕಳಿಸಿರ್ತಾಳೆ. ಆಕೆ ನನ್ನ ಅಕ್ಕ ನನ್ನೂ ಕರಿಬಹುದು ಅಂತ ಈಗ ರೆಡಿಯಾಗಿ ಕುಂತಿರ್ತಾಳೆ. ಈಗ ಕರೆಯಲ್ಲ ಆಕೆ. ಈಗ ಬರೋನ್ ಕೇಳ್ತಾಳ, ಅದು ಮುಗಿಸೇ ಬರೋರಿಗೆ ಪೂಜೆ ಆಯ್ತಾ ಮುಗಿತಾ ಅಂತಂದು, ಮುಗಿತಮ್ಮ ಪೂಜೆ ಮುಗೀತು, ನೀನು ಬರಲಿಲ್ಲ ಅಂತ ಈಗ ಯಾವಾಗ ಅಳ್ತಾಳ, ನನ್ನ ಕರೀಲಿಲ್ಲ ಅಂತಂದು. ಮಕ್ಕಳು ಬರ್ತಾರೆ, ಎಂದು ಕಳಿತಂತ ಕೇಳ್ತಾರೆ. ನಮ್ಮ ಅಕ್ಕ ಗಾಂಧಾರಿ ಗಜಗೌರವ ಮಾಡಿ ಪೂಜೆ ಮಾಡಿ ಎಲ್ಲ ಮುತ್ತೈದೆಗೆ ಬಾಗಿನ ಕೊಟ್ಟರು, ನನ್ನ ಕರೀಲಿಲ್ಲ, ಅದಕ್ಕೆ ದುಃಖ ಬಂದಳಕತ್ತೀನಿ ಅಂತ ಹೇಳಿದಾಗ ಒಬ್ಬೊಬ್ಬರೇ ಮಕ್ಕಳು ಬಂದು ಒಬ್ಬರೇ ಒಂದೊಂದು ಮಾತಾಡಿ ಅವಾಗ ಅರ್ಜುನ ಬಾಣದ ಮೆಟ್ಲು ಕಟ್ತಾನೆ, ಭೀಮ ಕಾಮಧೇನು ಕರ್ಕೊಂಬರ್ತಂತಾನೆ. ಅಳ್ಬೋಣ ನೀನು, ನಾವು ಅವ್ರು ಮಣ್ಣಿಂದ ಮಾಡ್ಯಾರ, ನಾವು ದೇವಲೋಕದ ಐರಾವತವನ್ನೇ ಧರಿಸಿ ನಿನಗೆ ಪೂಜೆ ಮಾಡಕ್ ಕೊಟ್ಬಿಡ್ತೀವಿ, ಮಾಡಿ ನೀನು ಅಂತ ಇವರು ಆಜ್ಞೆ ಮಾಡಿಬಿಡ್ತಾರೆ ತಾಯಿಗೆ. ಆ ಆಜ್ಞೆ ಪ್ರಕಾರವಾಗಿ ಇವ್ರು ತಂದು ಕೊಡ್ಬೇಕು. ಅರ್ಜುನ ಬಾಣದ ಮೆಟ್ಲು ಕಟ್ತಾನ, ಭೀಮಸೇನ ಕರ್ಕೊಂಬರಕ್ಕೆ ಹೋಗ್ಬೇಕು. ಅಲ್ಲಿ ಪುರುಷಾಮೃಗ ಇದೆ, ನರಮಾನವರು ತಿಂದು ಬಿಡುತ್ತೆ ಇಂದ್ರಲೋಕದಲ್ಲಿ, ಇಂದ್ರದಲ್ಲಿರುತ್ತೆ ಕಾಮಧೇನು. ಆಗ ಆಂಜನೇಯನ ಸಹಾಯ ಕೇಳ್ತಾನೆ ಭೀಮಸೇನ, ನಾನು ಇಂದ್ರಲೋಕಕ್ಕೆ ಹೋಗ್ಬೇಕು, ಕಾಮಧೇನು ಕರ್ಕೊಂಬರ್ಬೇಕು, ಅಲ್ಲಿ ಪುರುಷಾಮೃಗ ಇದೆ, ನರಮಾನವರು